ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಧೇಶ್ ಅಂತ. ನೀವು ನೋಡ್ತಿರೋದು ಯೂಟ್ಯೂಬ್ ಶಾರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ. ಇವತ್ತು ನಾನು ನಿಮಗೆ ತಮ್ಮನೇಲಲ್ಲಿ ಹಾಕಿದ್ದೀನಿ. ಅದೇ ಹೇಳಿದಂಗೆ ಸಿಂಪಲ್ ವಿಡಿಯೋನ ವಿತೌಟ್ ₹1 ಖರ್ಚು ಮಾಡ್ದಂಗೆ ಹೇಗೆ ನಾವು ವಿಡಿಯೋನ ಕ್ರಿಯೇಟ್ ಮಾಡ್ಬೋದು ಅಂತ. ಈಗ ಬೇರೆ ಕಡೆ ಬೇರೆ ಆ್ಯಪ್ಸ್ ಇರುತ್ತೆ, ಅದಕ್ಕೆ ಆ್ಯಪ್ ಸಿಗಲ್ಲ, ಸಬ್ಸ್ಕ್ರಿಪ್ಷನ್ಸು, ಫೀಸು, ಅಮೌಂಟ್ ಎಲ್ಲ ಇರುತ್ತೆ. ಸೊ ಅದನ್ನು ನಾವು ಖರ್ಚು ಮಾಡೋದೇ ಬೇಡ. ಫ್ರೀ ₹1 ಕೂಡ ಖರ್ಚಿಲ್ಲದೆ ನಮಗೆ ತುಂಬ ದೊಡ್ಡ ಮಟ್ಟದಾಗ ಆಗದೆ ಇದ್ರು ಚಿಕ್ಕದಾಗಿ ವಿಡಿಯೋನ ಹೇಗೆ ಮಾಡೋದು ಅಂತ ನಾನು ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹೇಗಪ್ಪ ಅಂತಂದರೆ ಅದಕ್ಕೆ ಬೇರೆ ಯಾವ ಆ್ಯಪು ನಾವು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸ್ವತಃ ಯೂಟ್ಯೂಬಿಂದನೇ ನಾವು ವಿಡಿಯೋನ ಕ್ರಿಯೇಟ್ ಮಾಡ್ಬೋದು. ಈ ಆಪ್ಷನ್ನು ತುಂಬ ಜನಕ್ಕೆ ಗೊತ್ತಿರೋದಿಲ್ಲ, ಕೆಲವು ಜನರಿಗೆ ಗೊತ್ತಿರುತ್ತೆ, ಆಲ್ಮೋಸ್ಟ್ ಜನಕ್ಕೆ ಗೊತ್ತಿರೋದಿಲ್ಲ. ಇಲ್ಲಿ ಶಾರ್ಟ್ಸ್ ಅಥವಾ ವಿಡಿಯೋ ಅಷ್ಟೇ ಕ್ರಿಯೇಟ್ ಮಾಡ್ತಿರ್ತಾರೆ, ಅದು ಬಿಟ್ಟು ವಿಡಿಯೋನ ಯಾರು ಕ್ರಿಯೇಟ್ ಮಾಡಿರೋದಿಲ್ಲ. ಸೊ ಇವತ್ತು ನಾನು ನಿಮಗೆ ವಿಡಿಯೋನ ಹೇಗೆ ಯೂಟ್ಯೂಬ್ನಲ್ಲೇ ಆ್ಯಪ್ ಯೂಸ್ ಮಾಡ್ಕೊಂಡು ವಿಡಿಯೋನ ಹೇಗೆ ನಾವು ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತೀನಿ ನಾನು ನಿಮಗೆ. ಈಗ ತೋರಿಸ್ತೀನಿ, ನೋಡ್ಕೊಳ್ರಿ ಹೆಂಗಂತ. ಸ್ಕ್ರೀನಲ್ಲಿ ಶೋ ಆಗ್ತಿದೆ ನಿಮಗೆ. ಫಸ್ಟು ನಿಮ್ಮ ಮೊಬೈಲಲ್ಲಿರೋ ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊಳ್ರಿ. ಓಪನ್ ಆಗುತ್ತೆ, ಅಡ್ವರ್ಟೈಸ್ಮೆಂಟ್ ಬರ್ತದೆ, ಒಂದು ನಿಮಿಷ. ಓಪನ್ ಆಗುತ್ತೆ. ಇಲ್ಲಿ ಹೋಮ್ ಪೇಜಿಗೆ ಹೋಗಿ ನಿಮ್ಮ ಚಾನಲ್ನ ಓಪನ್ ಮಾಡಿ. ಇಲ್ಲಿ ನೀವು ಹಾಕಿರೋ ಶಾರ್ಟ್ಸ್ ವೀಡಿಯೋಸ್ ಎಲ್ಲ ಇರುತ್ತೆ, ಅದು ಓಕೆ. ಈಗ ಪ್ಲಸ್ ಸಿಂಬಲ್ ಇದೆಯಲ್ಲ, ಅದನ್ನು ಕ್ಲಿಕ್ ಮಾಡಿ. ಓಕೆ, ಪ್ಲಸ್ ಸಿಂಬಲ್ ಇದೆ, ಅದು ಕ್ಲಿಕ್ ಮಾಡಿ. ಇಲ್ಲಿ ಕ್ಯಾಮ್ರಾ ಓಪನ್ ಆಗಿದೆ, ನಮ್ಮದು ಓಪನ್ ಆಗಿದೆ. ಪ್ಲಸ್ ಸಿಂಬಲ್ ನಾವು ಮಾಡ್ಕೊಂಡ್ರೆ ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಈ ಕಡೆ ರೈಟ್ ಸೈಡು ಟಾಪಲ್ಲಿ ರೈಟ್ ಸೈಡ್ ಕಾರ್ನರಲ್ಲಿ ಒಂದು ಸಿಂಬಲ್ ಕಾಣ್ತಿದೆ, ಜೆಮಿನಿ ಸಿಂಬಲ್. ಅಲ್ಲಿ ಕ್ಲಿಕ್ ಮಾಡಿ. ಓಕೆನಾ? ಅಲ್ಲಿ ಕ್ಲಿಕ್ ಆಯಿತಾ? ಅದಕ್ಕೂ ನಿಮಗೆ ಆಪ್ಷನ್ಸ್ ಬರುತ್ತೆ. ಕ್ರಿಯೇಟ್ ವಿಡಿಯೋ, ಫೋಟೋ ಟು ವಿಡಿಯೋ, ಕ್ರಿಯೇಟ್ ಮ್ಯೂಸಿಕ್, ಪ್ಲೇಗ್ರೌಂಡ್ ಅಂತಿದೆ. ಅಲ್ಲಿ 3 ಆಪ್ಷನ್ಸ್ ಇದೆ, ತೋರಿಸ್ತಿದೆ. ಆಮೇಲೆ ಕೆಳಗಡೆ ಅವರೇ ಕೊಟ್ಟಿದ್ದಾರೆ, ಟೆಂಪ್ಲೇಟ್ಸ್ಗಳು ಇದೆ ಯಾವ್ಯಾವ ಥರದಂತ. ಅದನ್ನು ಬೇಕಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ನೀವೇ ಇಲ್ಲಿ ಕ್ರಿಯೇಟ್ ವಿಡಿಯೋನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಅವರೇ ಕೊಟ್ಟಿರೋ ಅಂಥದ್ದನ್ನ ಯಾವುದಾದ್ರೂ ಒಂದನ್ನ ಸೆಲೆಕ್ಟ್ ಮಾಡ್ಕೊತೀನಿ. ಯಾವುದು? ಇದನ್ನು ಸೆಲೆಕ್ಟ್ ಮಾಡ್ತೀನಿ. ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಫೋಟೋಸು ನಿಮಗೆ ಯಾವ್ದು ಬೇಕೋ ಆ ಫೋಟೋಸ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆಯಿತು. ಒಂದು ನಿಮಿಷ ತೋರಿಸ್ತಿದೆ, ಇಲ್ಲೂ ಆಪ್ಷನ್ಸ್. ಒಂದು ನಿಮಿಷ, ಈಗ ಸೆಲೆಕ್ಟ್ ಆಗಿದೆ. ಈಗ ನೋಡ್ಕೊಳ್ರಿ, ತೋರಿಸ್ತೀನಿ. ಇಲ್ಲಿ ಆಪ್ಷನ್ಸ್ ಬಂತಲ್ಲ, ಪ್ಲೇಗ್ರೌಂಡ್ ಅಂತ. ಇಲ್ಲಿ ಇವ್ರು ಕೊಟ್ಟಿರೋ ಆಪ್ಷನ್ಸ್ ಯಾವುದಾದ್ರು ಒಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗೂ ಅವ್ರ ಡಿಸ್ಕ್ರಿಪ್ಷನ್ಸ್ ಇರುತ್ತೆ ಈ ಥರ. ಇಲ್ಲಿ ನಾನು ಆಲ್ರೆಡಿ ಫೋಟೋಸ್ ಆ್ಯಡ್ ಮಾಡಿದ್ದೀನಿ. ನಿಮ್ಮ ಫೋಟೋ ಬೇಕಾದ್ರೂ ನೀವು ಮುಖಾಂತರ ಅದು ಕೇಳುತ್ತೆ. ಆ್ಯಡ್ ಇಮೇಜ್ ಅಂತ ಹೇಳಿದ್ರೆ ಫಸ್ಟ್ ನಿಮಗೆ ಕೇಳುತ್ತೆ. ಅದು ರೈಟ್ ಸೈಡಿಗೆ ರೊಟೇಟ್ ಮಾಡಿ, ಹೆಡ್ನ ಲೆಫ್ಟ್ ಸೈಡಿಗೆ ರೊಟೇಟ್ ಮಾಡಿ ಅಂತ ತೋರಿಸಿ ಅದೊಂದು ಫೋಟೋ ಕ್ಯಾಪ್ಚರ್ ಮಾಡ್ಕೊಳುತ್ತೆ. ಅದಾದರೂ ಮಾಡ್ಬೋದು. ಇಲ್ಲ ನಿಮ್ಮ ಗ್ಯಾಲರಿಲಿರೋಂಥ ಫೋಟೋ ಬೇಕಾದರೂ ನೀವು ಆ್ಯಡ್ ಮಾಡ್ಕೋಬೋದು. ಯಾವ್ದು ಬೇಕಾದ್ರೂ ಮಾಡ್ಬೋದು. ನಾನು ಬೇಕಾದ್ರೆ ಇಲ್ಲಿ ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಿ ಗ್ಯಾಲರಿಲಿರೋಂಥ ಫೋಟೋನೇ ಆ್ಯಡ್ ಮಾಡಿದ್ದೀನಿ. ಈಗ ಈ ರೀತಿಯಲ್ಲಿದೆ. ಈಗ ನೆಕ್ಸ್ಟ್ ಅಂತ ಮಾರ್ಕ್ ಇದೆಯಲ್ಲ, ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ್ರೆ ಆಯಿತು. 100% ಲೋಡ್ ಆಗುತ್ತೆ. ಕೆಲವು ಟೈಮು ಬ್ಯುಸಿ ಇದ್ದಾಗ, ಸೊ ಸರ್ವರ್ ಏನಾದ್ರು ಬ್ಯುಸಿ ಅಥವಾ ನೆಟ್ವರ್ಕ್ ಏನಾದ್ರು ಬ್ಯುಸಿ ಇದ್ದಾಗ ಅದೇನಾಗುತ್ತೆ ಅಂತಂದರೆ ಫೇಲ್ಡ್ ಅಂತ ಬರುತ್ತೆ. ಇಲ್ಲ ಅಂತಂದರೆ ನಾವು ತುಂಬ ನಾವು ಡಿಸ್ಕ್ರಿಪ್ಷನ್ಸಲ್ಲಿ ತುಂಬ ಬರೆದಿದ್ವಿ ಅಂತಂದರೆ ಅದು ತಗೊಳೋದಿಲ್ಲ. ಸಿಂಪಲ್ಲಾಗಿ ಅವ್ರದ್ದೇ ಇದ್ದರೆ ತಗೊಳುತ್ತೆ, ಇಲ್ಲ ನಾವು ಸಿಂಪಲ್ಲಾಗಿ ಏನಾದ್ರು ಕೊಟ್ಟರು ತಗೊಳುತ್ತೆ. ಇದು ಒಂದು ಮಾತ್ರ 10 ಸೆಕೆಂಡ್ ವೀಡಿಯೋ ಮಾತ್ರ ಬರುತ್ತೆ. ಇದರಲ್ಲಿ ವಿಡಿಯೋ 10 ಸೆಕೆಂಡ್ ಮಾತ್ರ ವಿಡಿಯೋ ಬರುತ್ತೆ. ಇದಕ್ಕೆ ಯಾವುದೇ ಚಾರ್ಜಸ್ಸು ಅಥವಾ ಅಮೌಂಟು ಯಾವುದೂ ಇರೋದಿಲ್ಲ. ಇದಕ್ಕೆ 54% ಆಯಿತು, 60% ಆಯಿತು, 100% ಆಗುತ್ತೆ. ಆದ ತಕ್ಷಣವೇ ವಿಡಿಯೋ ಜನ್ರೇಟ್ ಆಗುತ್ತೆ. 74% ಆಯಿತು. ಈಗ ಆಗುತ್ತೆ, ಇನ್ನೇನು ಸ್ವಲ್ಪ ಹೊತ್ತರಲ್ಲೇ ಆಗುತ್ತೆ, ಕಂಪ್ಲೀಟ್ ಆಗುತ್ತೆ. 99% ಸಕ್ಸಸ್ ಅಂತ ಬರುತ್ತೆ. ಕೆಲವು ಒನ್ ಟೈಮ್ ಅಪರೂಪಕ್ಕೆ ಫೇಲ್ಡ್ ಅಂತ ಬರುತ್ತೆ.
ಟ್ರೈ ಅಂತ ಆಯಿತು ನೋಡಿ, ಕ್ರಿಯೇಟ್ ಆಯಿತು ವಿಡಿಯೋ. ಈಗ ಬರುತ್ತೆ, ಈಗ ನಮ್ಮ ಫೋಟೋ ಹಾಕಿರೋದು ಈ ರೀತಿಯಾಗಿ ವಿಡಿಯೋ ಬರುತ್ತೆ. 10 ಸೆಕೆಂಡ್ ವಿಡಿಯೋ ಫ್ರೀಯಾಗಿ ಬರುತ್ತೆ. ಇದ್ರ ಮುಖಾಂತರ ನಾವು ನೆಕ್ಸ್ಟು ಕೊಟ್ಟು ನಾವು ಶಾರ್ಟ್ಗೆ ಡಿಸ್ಕ್ರಿಪ್ಷನ್ಸು ಇಲ್ಲೆಲ್ಲ ಮಾಮೂಲಿ ನಿಮಗೆ ಗೊತ್ತಿರುತ್ತಲ್ಲ ಅದನ್ನೆಲ್ಲ ಹಾಕಿ ಅಪ್ಲೋಡ್ ಚಾರ್ಜ್ ಕೊಟ್ಟರೆ ಆಯಿತು. ಏನು ಚಾರ್ಜಸ್ ಇರೋದಿಲ್ಲ. ವಿಡಿಯೋ 1 ರೂಪಾಯಿ ಇಲ್ದೇ ನಿಮಗೆ ಈ ರೀತಿ ಫ್ರೀಯಾಗಿ ಕ್ರಿಯೇಟ್ ಆಗುತ್ತೆ. ಅದು ಯೂಟ್ಯೂಬ್ ಆ್ಯಪಿಂದನೇ ಕ್ರಿಯೇಟ್ ಆಗುತ್ತೆ. ಇದು ಯೂಟ್ಯೂಬಲ್ಲಿ ಮಾತ್ರ ಶೇರ್ ಮಾಡ್ಬೋದು, ಬೇರೆ ಕಡೆ ಶೇರ್ ಮಾಡೋದು ಬರೋದಿಲ್ಲ. ಯೂಟ್ಯೂಬಿಂದನೇ ಆರಾಮಾಗಿ ನಾವು ವಿಡಿಯೋನ 1 ರೂಪಾಯಿ ಖರ್ಚಿಲ್ದೇ ಫ್ರೀಯಾಗಿ ವಿಡಿಯೋನ ನಾವು ಕ್ರಿಯೇಟ್ ಮಾಡ್ಬೋದು. ಇದು ಈ ರೀತಿ ಆಗಿತ್ತು. ಇದು ಏನಿಲ್ಲ, ಇನ್ನು ಬೇಕಾದ್ರೆ ಅಪ್ಲೋಡ್ ಮಾಡ್ಕೋಬೋದು. ಒಂದಲ್ಲ ಎಷ್ಟು ಬೇಕಾದ್ರೂ ಮಾಡ್ಕೋಬೋದು, ಅಪ್ಲೋಡ್ ಮಾಡ್ಬೋದು. ಏನು ಪ್ರಾಬ್ಲಮ್ ಏನಿಲ್ಲ, ಅಪ್ಲೋಡ್ ಮಾಡ್ಬೋದು. ಇಲ್ಲಿ ನೆಕ್ಸ್ಟು ಫೋಟೋ ಟು ವಿಡಿಯೋ ಅಂತ ಇದೆ. ಆ ಫೋಟೋ ಸೆಲೆಕ್ಟ್ ಮಾಡಿ ಕೂಡ ನಾವು ಏನಾದರೂ ಟೈಪ್ ಮಾಡಿ ಮಾಡ್ಬೋದು. ಇಲ್ಲಿ ಇರುತ್ತೆ ಟೈಪ್ ಮಾಡೋ ಆಪ್ಷನ್ಸು, ಇಲ್ಲಾಂದರೆ ಅವರ ಸಜೆಷನ್ನು ಬರುತ್ತೆ, ಆ ರೀತಿ ಕೂಡ ಮಾಡ್ಬೋದು. ಆಮೇಲೆ ಕ್ರಿಯೇಟ್ ಮ್ಯೂಸಿಕ್ ಕೂಡ ಕ್ರಿಯೇಟ್ ಮಾಡ್ಬೋದು. ಮೇಯ್ನಾಗಿ ಇವ್ರು ಕೊಟ್ಟಿರ್ತಾರಲ್ಲ ಇದು, ಇಲ್ಲಿ ಕ್ರಿಯೇಟ್ ವಿಡಿಯೋ, ಇಲ್ಲಿ ಕೂಡ ನಾವು ಸುಮಾರು ಆಪ್ಷನ್ಸ್ಗಳಿದೆ. ಈ ಆಪ್ಷನ್ಸಲ್ಲಿ ಯಾವುದಾದ್ರು ಒಂದನ್ನು ತಗೊಂಡ್ರು ಇಲ್ಲಿ ಏನಂತ ಇದ್ದರೆ ಅದು ಕ್ರಿಯೇಟಾಗಿ ಬರುತ್ತೆ. ಹೀಗೆ ಯೂಟ್ಯೂಬ್ನಲ್ಲಿ ಫ್ರೀಯಾಗಿ ವಿಡಿಯೋನ ಕ್ರಿಯೇಟ್ ಮಾಡ್ಕೋಬೋದು ನಾವು. ನೋಡಿದ್ರಲ್ಲ ಫ್ರೆಂಡ್ಸ್, ವಿಡಿಯೋನ 1 ರೂಪಾಯಿ ಖರ್ಚಿಲ್ದಂಗೆ ಹೇಗೆ ನಾವು ಯೂಟ್ಯೂಬ್ ಯೂಸ್ ಮಾಡ್ಕೊಂಡು, ಯೂಟ್ಯೂಬ್ ಆ್ಯಪ್ ಯೂಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡೋದು ಅಂತ ಈಗ ನೀವು ನೋಡಿದ್ದೀರಾ. ಹೇಳ್ಕೊಟ್ಟಿದ್ದೀನಿ ನಿಮಗೆ, ಆ ಐಡಿಯಾನ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಏನಿಲ್ಲ, ಯೂಟ್ಯೂಬಲ್ಲೇ ಆಪ್ಷನ್ಸ್ ಇದೆ, ಅದನ್ನು ಯೂಸ್ ಮಾಡ್ಕೊಂಡು ವಿಡಿಯೋನ ನೀವು ಕ್ರಿಯೇಟ್ ಮಾಡ್ಕೋಬೋದು. ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಿರೋ ಹಾಗೆ ನೀವು ಅದನ್ನು ಈಸಿಯಾಗಿ ಕ್ರಿಯೇಟ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಒಂದು ಸೆಕೆಂಡ್ ಹೇಳ್ತೇನೆ, ನಮ್ಮ ಚಾನಲ್ನ ಹೊಸ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಬೇರೆ ನಾನು ವಿಡಿಯೋಸ್ನ ಮಾಡ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಬೆಳೆಸಿ. ಥ್ಯಾಂಕ್ ಯು.